ಈಗ ಡೀಸೆಲ್ ಎಲ್ಲ ಕಳೆದು ನಿಮ್ ಲೇಬರ್ ಖರ್ಚೆಲ್ಲ ಕಳೆದ್ರೆ ಎಷ್ಟು ಮಿಕ್ಬೋದು ಒಂದು ಟ್ರಿಪ್ ಅಲ್ಲಿ? ಓನರ್ ಗಣ ಹಾ, ಓನರ್ಗೆ ಉಳಿತಣ ಒಂದ್ 50-60. 60,000 ಉಳಿಯುತ್ತೆ. ಕರ್ನಾಟಕ ಟು ಗುಜರಾತ್ ಹೋದ್ರೆ ಟೋಲ್ ಎಲ್ಲ ಎಷ್ಟಾಗುತ್ತೆ ಅಣ್ಣ ಒಂದ್ಸಲಿಗೆ? ನಮ್ ಬಿಜಾಪುರಿಂದ ಬಿಟ್ಟೆ ಅಂದ್ರೆ ಅಣ್ಣ ಅಹಮದಾಬಾದ್ ಹೋಗಿ ಬರಕ್ಕೆ 10,000 ಟೋಲ್ ಬೇಕಣ. ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ. ನಿಮ್ ಹೆಸರು ಅಣ್ಣ? ಮಲ್ಲಿಕಾರ್ಜುನ್ ಅಂತ ಯಾವ ಊರು ಅಣ್ಣ ನಿಮ್ದು? ಅಣ್ಣ, ಬಿಜಾಪುರ ಡಿಸ್ಟಿಕ್ ಹೊರ್ತಿ ಗ್ರಾಮ. ಹಾ, ಎಷ್ಟು ವರ್ಷ ಆಯ್ತು ಅಣ್ಣ ನೀವು ಡ್ರೈವಿಂಗ್ ಫೀಲ್ಡ್ ಬಂದು? ನಾವು 2012ರಲ್ಲಿ ಬಂದಿರೋದು ಅಣ್ಣ. ಹಾ, ಹೇಗೆ ನೀವು ಡ್ರೈವಿಂಗ್ ಕಲ್ತಿದ್ದು? ಅಣ್ಣ, ನಮ್ ತಂದೆಯವರು ಡ್ರೈವರ್ ಫಸ್ಟ್. ನಮ್ಮನೆ ಸ್ವಂತ ಗಾಡಿ ಇದ್ದು ಅದನ್ನ ನಮ್ಗೆ ನಡೆಸೋದಾಗ್ಲಿಲ್ಲ, ಅಕ್ಕಿ ಕೊಟ್ಟು ಡ್ರೈವರ್ ಫೀಲ್ಡ್ಗೆ ಇಲ್ಲಿ ಬಂದಿದ್ವಿ. ಯಾವ ಗಾಡಿ ಇತ್ತು ಅಣ್ಣ ನಿಮ್ಮ ಹತ್ರ? ಇದೇ ಲಾರಿನೇ ಇತ್ತಣ. ಹಾ, ಏನಿಗೆ ಕೊಟ್ಬಿಟ್ರಿ ಲಾರಿನ? ನಮ್ ತಂದೆಯವರಿಗೆ ಆರಾಮ್ ತಪ್ಪಣ, ಹಾ, ಅದಕ್ಕಾಗಿ ಗಾಡಿ ಕೊಟ್ಟಿತ್ತು. ಹ್ಮ್. ಈಗ ನಿಮ್ಮ ಸ್ವಂತ ಗಾಡಿ ನೀವು ಓಡಿಸ್ಬೋದಿತ್ತಲ್ಲ ಅಣ್ಣ ಅದನ್ನ? ನಾನು ಫಸ್ಟ್ ಇನ್ನು ಕ್ಲೀನರ್ ಆಗಿದ್ದಲ್ಲ ಅಣ್ಣ, ಹಾ, ಹಾ, ಹೀಗಾಗಿ ನನ್ಗೆ ಡ್ರೈವರ್ ಚಾನ್ಸ್ ಇದ್ದಿತ್ತಿಗೆ, ಹಾ, ಲೈಸೆನ್ಸ್ ಇದ್ದಿತ್ತಿಗೆ. 2015ರಲ್ಲಿ ನನ್ಗೆ ಲೈಸೆನ್ಸ್ ಬಂದಿರ. ಹಾ. ಹಾ. ಈಗ ನೀವು ಡ್ರೈವಿಂಗ್ ಫೀಲ್ಡ್ ಬಂದ್ಮೇಲೆ ಯಾವ್ಯಾವ ರೂಟ್ ಹೋಗ್ತಾ ಇದೀರಾ ಅಣ್ಣ? ಅಣ್ಣ, ನಾವು ಗುಜರಾತ್, ಅಹಮದಾಬಾದ್, ಆಮೇಲೆ ಈ ಕಡೆ ಬೆಂಗಳೂರು, ಮೈಸೂರು, ಆಲ್ ಓವರ್ ಕರ್ನಾಟಕ ಇತ್ತು. ಆಲ್ ಓವರ್ ಕರ್ನಾಟಕ ಹೋಗ್ತಾ ಹೌದು. ಇದೀರಾ? ಈಗ ತುಂಬಾ ಜನ ಲಾಂಗ್ ಎಲ್ಲ ಹೋದ್ರೆ ತುಂಬಾ ಬಾಡಿಗೆ ಕಮ್ಮಿ, ಏನು ವರ್ಕೌಟ್ ಆಗಲ್ಲ ಅಂತಾರಲ್ಲ, ಅದೇ? ಏನು ಉಳಿಯಲ್ಲ ಅಣ್ಣ, ಹ್ಮ್, ಬಾಡಿಗೆ ಕಮ್ಮಿ, ಆದ್ರೆ ಡೀಸೆಲ್ ರೇಟ್ ಜಾಸ್ತಿ ಆಗ್ತಾ ಇದೆ, ಹ್ಮ್, ಇನ್ನು ದುಡ್ಡು ಉಳಿತಾ ಇಲ್ಲ. ಹ್ಮ್. ಈಗ ಕರ್ನಾಟಕದಿಂದ ಗುಜರಾತ್ ಹೋಗ್ಬೇಕು ಅಂದ್ರೆ ಎಷ್ಟು ಕಿಲೋಮೀಟರ್ ಇದೆ ಅಣ್ಣ? ಅಣ್ಣ, ಇಲ್ಲಿಂದ ನಮ್ ಬಿಜಾಪುರಿಂದ ಅಹಮದಾಬಾದ್ 1200 ಕಿಲೋಮೀಟರ್ ಆಗುತ್ತೆ ಅಣ್ಣ. ಫಸ್ಟ್ ಬಿಜಾಪುರ ಟಾಕಿ ಫುಲ್ ಮಾಡ್ತೀವಿ ಅಣ್ಣ, 35,000. ಅಲ್ಲಿ ಮತ್ತೆ 20,000 ಹಾಕ್ಬೇಕಣ್ಣ ಅಹಮದಾಬಾದ್ ಹೋಗ್ಬೇಕಾದ್ರೆ. ಹ್ಮ್. ಟೋಟಲ್ ಒಂದು 70,000 ಡೀಸೆಲ್ ಹೋಗುತ್ತಣ್ಣ. ಅಪ್ ಅಂಡ್ ಡೌನ್ಗೆ? ಅಪ್ ಅಂಡ್ ಡೌನ್ ಅಲ್ವಾ, ಒಂದ್ ಸೈಡ್ಗೆ? ಒಂದ್ ಸೈಡ್ಗೆ. ಒಂದ್ ಸೈಡ್ಗೆ 70,000 ಡೀಸೆಲ್ ಹೌದು. ಬೇಕಾಗತ್ತೆ. ಈಗ ಬಾಡಿಗೆ ಎಷ್ಟು ಸಿಗುತ್ತೆ ಹಾಗಾದ್ರೆ ನಿಮ್ಗೆ? ಹೋಗ್ಬೇಕಾದ್ರೆ 1,00,000 ಆಗತ್ತಣ್ಣ, ಬರ್ಬೇಕಾದ್ರೆ 1,20,000 ಹೀಗಾಗತ್ತ. ಹ್ಮ್. ಈಗ ಡೀಸೆಲ್ ಎಲ್ಲ ಕಳೆದು ನಿಮ್ ಲೇಬರ್ ಖರ್ಚೆಲ್ಲ ಕಳೆದ್ರೆ ಎಷ್ಟು ಮಿಕ್ಬೋದು ಒಂದು ಟ್ರಿಪ್ ಅಲ್ಲಿ? ಓನರ್ ಗಣ ಹಾ, ಓನರ್ಗೆ ಉಳಿತಣ ಒಂದ್ 50-60. 60,000 ಉಳಿಯುತ್ತೆ. ಈಗ ಒಂದು ತಿಂಗಳಲ್ಲಿ ಎಷ್ಟು ಟ್ರಿಪ್ ಆಗುತ್ತೆ ಅಣ್ಣ ನಿಮ್ಗೆ? ಅಣ್ಣ, ಆಲ್ಟ್ ಆಗ್ಲಿಲ್ಲ ಅಂದ್ರೆ 3 ಟ್ರಿಪ್ ಆಗುತ್ತೆ, ಹಾ. ಆಲ್ಟಿಂಗ್ ಆದ್ರೆ 2 ಟ್ರಿಪ್ ಆಗೋದು. ಹ್ಮ್. ಆಲ್ಟಿಂಗ್ ಆಗಲ್ಲ ಅಣ್ಣ. Alting ಗಾಡಿ ಆಗ- ಬೇಗ ಬೇಗ ಖಾಲಿಯಾಗಿ ತುಂಬ್ತಂದ್ರೆ 3 ಟ್ರಿಪ್ ಆಗುತ್ತೆ ಅಣ್ಣ. ಹ್ಮ್. ಈಗ ನಿಮ್ಗೆ ಯಾವ್ಯಾವ ತರ ಲೋಡ್ ಸಿಗುತ್ತೆ ರೆಗ್ಯುಲರ್ ಆಗಿ? ರೆಗ್ಯುಲರ್ ನಾವು ಇದೇ ಹೊಡೆಯೋದಣ್ಣ, ಅಕ್ಕಿ, ಹ್ಮ್. ಸಕ್ಕರೆ. ಆ ಕಡೆಯಿಂದ ಬರ್ಬೇಕಾದ್ರೆ ಪ್ಲಾಸ್ಟಿಕ್ ಕಾಳು ಬರುತ್ತಣ್ಣ. ಹಾ. ಅದನ್ನ- ಪ್ಲಾಸ್ಟಿಕ್ ಕಾಳುಗಳು ಹಾ, ನಾನು ಎಲ್ಲೆಲ್ಲಿ ಸಪ್ಲೈ ಆಗುತ್ತೆ ಪ್ಲಾಸ್ಟಿಕ್ ಕಾಳು ಇಲ್ಲಿ? ಗುಜರಾತ್ ಇಂದ ಬೆಂಗಳೂರು ಬರುತ್ತಣ್ಣ, ಮೈಸೂರು, ಹಾಸನ ಹ್ಮ್. ಹೋಗುತ್ತಣ್ಣ. ಬೇರೆ ಬೇರೆ ಏರಿಯಾಗಳು ಸಪ್ಲೈ ಆಗುತ್ತೆ. ಹಾ. ಈಗ ಕರ್ನಾಟಕ ಟು ಗುಜರಾತ್ ಹೋದ್ರೆ ಟೋಲ್ ಎಲ್ಲ ಎಷ್ಟಾಗುತ್ತೆ ಅಣ್ಣ ಒಂದ್ಸಲಿಗೆ? ನಮ್ ಬಿಜಾಪುರಿಂದ ಬಿಟ್ಟೆ ಅಂದ್ರೆ ಅಣ್ಣ ಅಹಮದಾಬಾದ್ ಹೋಗಿ ಬರಕ್ಕೆ 10,000 ಟೋಲ್ ಬೇಕಣ್ಣ. ಒಂದ್ ಸೈಡಾ? ಒಂದ್ ಸೈಡ್ ಇಲ್ಲ ಅಣ್ಣ, ಅಪ್ ಅಂಡ್ ಡೌನ್. ಅಪ್ ಅಂಡ್ ಡೌನ್ಗೆ 10,000 ಟೋಲ್ ಹೌದು. ಆಗುತ್ತೆ. ಈಗ ನೀವು ಸಿಂಗಲ್ ಡ್ರೈವರ್ ಇರ್ತೀರಾ ಡಬಲ್ ಇರ್ತೀರಾ ಅಣ್ಣ? ಡಬಲ್ ಡ್ರೈವರ್. ಹಾಗಾದ್ರೆ ನೀವು ಆಲ್ಮೋಸ್ಟ್ 24/7 ಓಡಿಸ್ತಾ ಇರ್ತೀರಾ? ಹೌದು. ಹ್ಮ್. ಈಗ ಮಧ್ಯದಲ್ಲಿ ಈಗ ಬ್ರೇಕ್ ಡೌನ್ ಆದಾಗ ಅದು ಇದು ಎಲ್ಲ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ ನೀವು? ಗಾಡಿದ ಏನಾದ್ರು ಪ್ರಾಬ್ಲಮ್ ಇದ್ರೆ ಓನರ್ ಫೋನ್ ಮಾಡ್ತೀವಣ್ಣ, ಓನರ್ ಅವರು ಶೋರೂಮ್ ಕಂಪ್ಲೀಟ್ ಹಾಕಿ ಅದನ್ನ ಇದು ಮಾಡಿಸ್ಕೊಡ್ತಾರಣ್ಣ. ಹ್ಮ್. ಅದು ನಮ್ ಕೈಲಿ ಆದಷ್ಟು ಸಾಧ್ಯ ಇತ್ತಂದ್ರೆ ನಮ್ ಕೈಲಿ ಮಾಡಿಸ್ಕೊಂಡು ಹೋಗ್ತೀವಿ ಅಣ್ಣ. ಹ್ಮ್. ಈಗ ಮಧ್ಯದಲ್ಲಿ ಪಂಚರ್ ಎಲ್ಲ ಆದ್ರೆ ನೀವೇ ಪಂಚರ್ ಹಾಕೊಂಡು ಹೌದಣ್ಣ, ರೆಡಿ ನಾವೇ ಮಾಡ್ತೀರಾ? ಇಲ್ಲ ಅಣ್ಣ, ಅಂಗಡಿ ಹತ್ರ ತರವಿ, ಜಾಕ್ ಹಚ್ಚಿ ನಾವೇ ಹಾ. ಬಿಚ್ಚಬೇಕು. ಹಾ, ಇವಾಗ ಮಷಿನ್ ಬಂದಿದೆ ಅಣ್ಣ, ಅಲ್ಲ ಹಾ, ಹಾ. ಮೊದಲ್ ಮಷಿನ್ ಇಲ್ಲ, ಏನಿಲ್ಲ. ಈಗ ಲೋಡ್ ಎಲ್ಲ ಯಾವ ರೀತಿ ಸಿಗುತ್ತೆ ಅಣ್ಣ ನಿಮ್ಗೆ? ನಮ್ಗೆ ಟ್ರಾನ್ಸ್ಪೋರ್ಟ್ ಮೂಲಕ ಸಿಗುತ್ತೆ ಹ್ಮ್. ಟ್ರಾನ್ಸ್ಪೋರ್ಟ್. ರೆಗ್ಯುಲರ್ ಆಗಿ ರೋಡ್ ಸಿಗುತ್ತೆ. ಹಾ, ಈಗ ಟ್ರಾನ್ಸ್ಪೋರ್ಟ್ ಕಮಿಷನ್ ಎಲ್ಲ ಎಷ್ಟು ತಗೋತಾರೆ ಒಂದ್ ಲೋಡ್ಗೆ? ಒಂದ್ ಲೋಡ್ಗೆ ಗುಜರಾತ್ ಇಂದ ಇಲ್ಲಿಗೆ ಬರ್ಬೇಕಾದ್ರೆ 2,500 ಹ್ಮ್. 3,000 ತಗೋತಾರಣ್ಣ. ಹ್ಮ್. ಈಗ ಅವ್ರು ಟನ್ನೇಜ್ ಮೇಲೆ ತಗೋತಾರ ಹೇಗೆ? ಹಾ, ಟನ್ನೇಜ್ ಮೇಲೆ ಒಬ್ಬೊಬ್ರು ಟನ್ನಿನ ಮೇಲೆ ತಗೋತಾರಣ್ಣ, ಒಬ್ಬೊಬ್ರು ಫಿಕ್ಸ್ ರೇಟ್ ಇದು ಇರುತ್ತಣ್ಣ. ಹ್ಮ್. 2,000, 2,500. ಆಲ್ಮೋಸ್ಟ್ ಈಗ ರೆಗ್ಯುಲರ್ ಆಗಿ ಎಲ್ಲಾ ಏರಿಯಾಗಳಲ್ಲಿ ನಿಮಗೆ ಲೋಡ್ ಸಿಗ್ತಾ ಇರುತ್ತೆ. ಹೌದಾ? ಟ್ರಾನ್ಸ್ಪೋರ್ಟ್ ಅವ್ರು ಇದಾರೆ ಎಲ್ಲಾ ಹೌದು. ಕಡೆ. ಹ್ಮ್. ಈಗ ನೀವು ಓಡಿಸ್ತಾ ಇರೋ ಗಾಡಿ ಯಾವ್ದು ಅಣ್ಣ ಇದು? ಇದು ಎಷ್ಟಕ್ಲೇನೆ, ಹಾ. ಎಷ್ಟು ವೀಲ್ ಇದೆ ಅಣ್ಣ ಇದು? ಇದು 16 ಇಲ್ಲ. 16 ವೀಲ್. ಎಷ್ಟು ವರ್ಷ ಆಯ್ತು ಅಣ್ಣ ಈ ಗಾಡಿ ಬಂದು? ಇದು ಗಾಡಿ ಬಂದು ಸುಮಾರು 2 ವರ್ಷ ಆಗಿದೆ. 2 ವರ್ಷ. ಹಾ. ಬಂದಾಗಿಂದ ನೀವೇ ಓಡಿಸ್ತಾ ಇದ್ರ? ನಾನು ಇವಾಗ ಬಂದು 2 ತಿಂಗಳಾಯ್ತು. 2 ತಿಂಗಳು. ಇಲ್ಲಿವರೆಗೆ ಎಷ್ಟು ಕಿಲೋಮೀಟರ್ ಓಡಿದೆ ಅಣ್ಣ ಈ ಗಾಡಿ? ಇದು 160 ಹೊಡಿದೆ. 160 ಓಡಿದೆ. ಹಾ. ಹೇಗಿದೆ ಅಣ್ಣ ಗಾಡಿ ಪರ್ಫಾರ್ಮೆನ್ಸ್ ಎಲ್ಲ? ಗಾಡಿ ಚೆನ್ನಾಗಿದೆ, ಹ್ಮ್. ಹೊಡಕ್ಕೆ ಮಜಾ ಬರುತ್ತೆ. ಹ್ಮ್. ಪವರ್ ಎಲ್ಲ ಹೇಗಿದೆ ಗಾಡಿ? Power ಪಿಕಪ್ ಇದೆ. ಪಿಕಪ್ ಇದೆ. ಹಾ. ಈಗ ತುಂಬಾ ಜನ ಹೇಳ್ತಾರೆ BS6 ಗಾಡಿ ಅಶೋಕ್ ಲೇಲ್ಯಾಂಡ್ ಅಲ್ಲಿ ಪವರ್ ಇಲ್ಲ ಅಷ್ಟು ಅಂತ, ಇಲ್ಲ, ಪಿಕಪ್ ಚೆನ್ನಾಗಿದೆ. ಇಲ್ಲ ಅಂತ. ಈಗ ಘಾಟ್ ಸೆಕ್ಷನ್ ಎಲ್ಲ ಓಡಿಸ್ಬೇಕಾದ್ರೆ ಹೇಗಿರುತ್ತೆ ಅಣ್ಣ ನಿಮ್ಗೆ ಗಾಡಿ? ಸ್ಲೋ ನಲ್ಲಿ ಇರುತ್ತಣ್ಣ ಗಾಡಿ. ಹ್ಮ್. ಓಸಿ 35 ಟನ್ ಇರುತ್ತಲ್ಲ, ಹಾ. ಸ್ಲೋ ನಲ್ಲಿ ಇರುತ್ತೆ. ಹ್ಮ್. ಫಸ್ಟ್ ಸ್ಪೆಷಲ್, ಸೆಕೆಂಡ್ ಸ್ಪೆಷಲ್ ನಲ್ಲಿ ಇರ್ತೀವಿ ಹ್ಮ್. ಸ್ಲೋ ನಲ್ಲಿ. ಈಗ ನೀವು ಅಷ್ಟು 35 ಟನ್ ಹಾಕಿದ್ರೆ ಗಾಡಿ ಮೈಲೇಜ್ ಎಷ್ಟು ಬರುತ್ತೆ ಅಣ್ಣ? ಅಣ್ಣ, ಬರುತ್ತಣ್ಣ 2.5, 3. 3 ಕಿಲೋಮೀಟರ್ ಬರುತ್ತೆ. 3 ಕಿಲೋಮೀಟರ್ ಬರುತ್ತೆ.
ಮ್ಯಾಕ್ಸಿಮಮ್ ಖಾಲಿ. ರಫ್ ಅಂಡ್ ಟಫ್ ಯೂಸ್ ಮಾಡಿದ್ರೆ 2.5 2 ಈ ಹೊಡೆದು ಹ್ಮ್. ಒಂದ್ ಲೆವೆಲ್ ಒಂದ್ 50-60 ಹೊಡ್ಕೊತ ಹೋದ್ರೆ 3 ತನಕ ಬರುತ್ತೆ. ಈಗ ಖಾಲಿ ಗಾಡಿ ಇದ್ರೆ ಮೈಲೇಜ್ ಎಷ್ಟು ಬರ್ಬೋದು? ಅದು 4 5 ಬರುತ್ತೆ. 5 ಕಿಲೋಮೀಟರ್ ಹೌದು. ಬರುತ್ತೆ. ಈಗ ಅಣ್ಣ ನಿಮ್ಗೆ ಸ್ಯಾಲ್ರಿ ಎಲ್ಲ ಯಾವ ರೀತಿ ಸಿಗ್ಬೋದು? ಅಣ್ಣ ಸ್ಯಾಲ್ರಿ ನೋಡಿ ನಮ್ಗೆ ಕಮಿಷನ್ ಇದೆ, 100ಕ್ಕೆ 7 ರೂಪಾಯಿ ಕೊಡ್ತಾರೆ. ನಮ್ ಬಾಡಿಗೆ ಹೇಗಾಗುತ್ತೋ ಹಾಗೆ ನಮ್ ದುಡ್ಡು ಉಳಿಯುತ್ತೆ. ಈಗ ಒಂದ್ ತಿಂಗಳಿಗೆ ಎಷ್ಟು ಸಿಗ್ಬೋದು ಅಣ್ಣ ಹಂಗಾದ್ರೆ? ಸಿಗುತ್ತಣ್ಣ ಒಂದ್ 35-40 40ವರೆಗೂ ಹಾ. ಸಿಗುತ್ತೆ. ಈಗ ನೀವು ಮನೆಗೆಲ್ಲ ಹೋಗೋದು ಯಾವ ರೀತಿ ಅಣ್ಣ? ನಮ್ದು ಅಲ್ಲೇ ರೋಡ್ ಸೈಡ್ ಇರೋದು ಅಣ್ಣ ಮನೆ. ಹಾ. ಹೋಗುವಾಗ ಮನೆಗೆ ಹೋಗ್ತೀವಿ, ಬರುವಾಗ ಮನೆಗೆ ಹೋಗ್ತೀವಿ. ತಿಂಗಳಲ್ಲಿ ಒಂದ್ 2-3 ದಿನ ಹೋಗ್ತೀರಾ ಹೌದು. ಹಂಗಾರೆ? 2 ಟ್ರಿಪ್ ಇಲ್ಲ 3 ಟ್ರಿಪ್ ಆದಾಗ ಹೌದು. ಆಲ್ಮೋಸ್ಟ್ ಗಾಡಿಲೇ ಇರ್ತೀರಾ ನೀವು 24/7? ಹಾ ಅಣ್ಣ ಗಾಡಿ. ಅಣ್ಣ ಈಗ ನಿಮ್ಮ ಗಾಡಿ ಬಾಡಿ ಎಲ್ಲ ಎಲ್ಲಿ ಬಿಲ್ಡ್ ಮಾಡಿಸಿರೋದು ಅಣ್ಣ ಇದು? ಅಣ್ಣ ನಾವು ಬೆಳಗಾವಲ್ಲಿ ಮಾಡಿಸಿರೋದು. ಎಷ್ಟು ಯಾವಾಗ ಮಾಡಿಸಿದ ಅಣ್ಣ ಇದು? 2 ವರ್ಷ ಹಿಂದೆ ಮಾಡಿಸಿದ್ದಣ ಇದು. ಕಾಸ್ಟ್ ಎಷ್ಟಾಗುತ್ತೆ ಅಣ್ಣ ಈ ತರ ಬಾಡಿ ಬಿಲ್ಡ್ ಮಾಡೋದಕ್ಕೆ? ಎಲ್ಲ ರೆಡಿಯಾಗಿ ರೋಡಿಗೆ ಬರ್ಬೇಕಾದ್ರೆ 7 ರಿಂದ 7.5 ಲಕ್ಷ ಬೇಕು. ಚಾರ್ಸಿ ಬಿಟ್ಟು ಬರೀ ಬಾಡಿಗೆ ಹೌದು. ಏನೇನ್ ಮಾಡಿಸ್ತೀರಾ ಅಣ್ಣ ಚಾರ್ಸಿ? ಏನಿಲ್ಲ ಅಣ್ಣ, ಇದು ಮುಂದೆ ಕ್ಯಾಬಿನ್, ಹಿಂದೆ ಹೌದಾ, ಹಾ. ಆಮೇಲೆ ಹಗ್ಗ ತಾಡ್ಪಲ್ಲು ಇದೆಲ್ಲ ತಗೊಳಕ್ಕೆ 7-7.5 ಲಕ್ಷ. 7.5 ಲಕ್ಷ ಆಗುತ್ತೆ. ಎಷ್ಟು ದಿನ ತಗೋತಾರೆ ಅಣ್ಣ ಈ ತರ ಬಾಡಿ ಬಿಲ್ಡ್ ಮಾಡೋದಕ್ಕೆ? 30 ದಿನ ಬೇಕು, 1 ತಿಂಗಳು ತಗೋತಾರೆ. 1 ತಿಂಗಳು ತಗೋತಾರೆ. ಚೆಸ್ಸಿ ಬಂದು 2 ತಿಂಗಳು ಸೈಡ್ ಇರುತ್ತಣ್ಣ ಕಂತ್ ಹಾ. ಕಟ್ಟಕ್ಕೆ. ಹ್ಮ್. 1 ತಿಂಗಳು ಬಾಡಿ ಕ್ಯಾಬಿನ್ ಕಟ್ಟಕ್ಕೆ, ಹ್ಮ್. 1 ತಿಂಗಳು ದುಡ್ದು ಅದಕ್ಕೆ ಮುಂದಿನ ಕಂತ್ ಕಟ್ಟಕ್ಕೆ ಅಂತ 2 ತಿಂಗಳು ಸೈಡ್ ಕೊಟ್ಟೆ. 2 ತಿಂಗಳು ಫ್ರೀ ಇರುತ್ತೆ, ಏನ್ ಕಟ್ಟೋಗಿಲ್ಲ EMI ನ? ಫ್ರೀ ಇರುತ್ತೆ. ಈಗ ಎಷ್ಟು ಬೀಳುತ್ತೆ ಅಣ್ಣ 1 ತಿಂಗಳಿಗೆ EMI ಈ ಗಾಡಿಗೆ? ಇದು 1,10,000 1,10,000 ಇದೆ. ಪ್ರತಿ ತಿಂಗಳು ಕಟ್ಟಬೇಕು. ಪ್ರತಿ ತಿಂಗಳು ಕಟ್ಟ. ಎಷ್ಟಿದೆ ಅಣ್ಣ ಈ ಗಾಡಿ ವ್ಯಾಲ್ಯೂ? ವ್ಯಾಲ್ಯೂ 44 ಲಕ್ಷ ಇದೆ. 44 ಲಕ್ಷ. ಈಗ ಪ್ರತಿ ತಿಂಗಳು 1,10,000 ಕಟ್ಬೋದ ಅಣ್ಣ ಈ ಗಾಡಿಲಿ ಸಂಪಾದನೆ ಮಾಡಿ? ಹೌದು ಅಂಕಲ್. ಹ್ಮ್. ಒಳಗೊಮ್ಮೆ ಶಾರ್ಟೇಜ್ ಬೀಳುತ್ತಣ್ಣ, ಆ ಕಡೆಯಿಂದ ತೆಗೆದು ಈ ಕಡೆ ಓನರ್ಗಳು ಏನೇನೋ ಮಾಡ್ತಿರ್ತಾರೆ, ಆ ಕಡೆ ತೆಗೆದು ಈ ಕಡೆ. ಅವರು 6 ಗಾಡಿ ಇದೆ ಅಣ್ಣ ನಮ್ಮ ಓನರ್ದು. ಹ್ಮ್. ಒಂದ್ 3 ಗಾಡಿ ಫ್ರೀ ಇದೆ, ಒಂದ್ 3 ಗಾಡಿ ಲೋನ್ ಇದೆ. ಅದ್ರ ತೆಗೆದು ಇದಕ್ಕೆ ಹಾಕೊಂಡು ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಮತ್ತೆ ಈ ಗಾಡಿದು ಮೇಂಟೆನೆನ್ಸ್ ಎಲ್ಲ ಎಷ್ಟಾಗ್ಬೋದು ಒಂದು ತಿಂಗಳಿಗೆ? ಸುಮ್ನೆ ನಾರ್ಮಲ್ ಅಂದ್ರೂ ಒಂದ್ ಟ್ರಿಪ್ ಗೆ ಇರುತ್ತಣ್ಣ 10,000. 10,000 ಬೇಕು. ಹೌದು. ಒಂದ್ ತಿಂಗಳು 20,000 ಬೇಕಾಗುತ್ತೆ ಹಂಗಾದ್ರೆ. ಪ್ರತಿ ತಿಂಗಳು ಮೇಂಟೆನೆನ್ಸ್ ಮಾಡಿಸ್ಬೇಕಾಗತ್ತಾ ಹೇಗೆ? ಇಲ್ಲಣ್ಣ, ಹಿಂಗೆ ಯಾವಾಗ ಕೆಲಸ ಬಂತಂದ್ರೆ, ಹಾ. ಕೆಲಸ ಬರ್ಲಿಲ್ಲ ಅಂದ್ರೆ ಇಲ್ಲ, ಹಂಗೆ ಸುಮ್ನೆ ಹೋಗ್ತಾ ಇರೋದು. ಅಣ್ಣ ನಿಮ್ಮ ಗಾಡಿನಲ್ಲಿ ಡಬಲ್ ಡ್ರೈವರ್ ಇರೋದ್ರಿಂದ ಒಂದು ದಿನಕ್ಕೆ ಹೈಯೆಸ್ಟ್ ಅಂದ್ರೆ ಎಷ್ಟು ಕಿಲೋಮೀಟರ್ ಓಡಿಸ್ಬೋದು ನೀವು ಅಣ್ಣ ನಾವು ನೈಟ್ ಅಲ್ಲಿ ಒಂದ್ 400 ಕಿಲೋಮೀಟರ್ ಓಡಿಸ್ತೀವಿ ಅಣ್ಣ. ನೈಟ್ ಅಲ್ಲಿ? ನೈಟ್ ಅಲ್ಲಿ ಡೇ ನೈಟ್ 2 ಹಿಡಿದ್ರೆ 600-700 ಕಿಲೋಮೀಟರ್ ಹೋಗುತ್ತೆ. 700 ಕಿಲೋಮೀಟರ್. ಈಗ ನೈಟ್ ಟೈಮು ಜಾಸ್ತಿ ಗಾಡಿ ಕಿಲೋಮೀಟರ್ ಓಡಿಸ್ತೀರಾ ಡೇ ಟೈಮ್ Night ಅಲ್ಲಿ? ಅಲ್ಲಿ. ನೈಟ್ ಹೌದು. ಏನಿಗೆ ನೈಟ್ ಪ್ರಿಫರ್ ಮಾಡ್ತೀರಾ ಅಣ್ಣ ಜಾಸ್ತಿ? ಅಂದ್ರೆ ಕೋಲ್ಡ್ ಇರುತ್ತಲ್ಲ ನಾವು ವಾತಾವರಣ, ಹಾ. ಗಾಡಿ ಹೀಟ್ ಆಗಲ್ಲ, ಏನಿಲ್ಲ, ಟ್ರಾಫಿಕ್ ಇರಲ್ಲ. ಡೇ ನಲ್ಲಿ ಬಿಸಿಲು ಜಾಸ್ತಿ, ಟ್ರಾಫಿಕ್ ಇರುತ್ತೆ, ಹೀಗಾಗಿ ಲೇಟ್ ಆಗುತ್ತೆ. ಹಾ. ಅದಕ್ಕಾಗಿ ನೈಟ್ ಅಲ್ಲಿ ಓಡಿಸಿ.